ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಮ್ ಮೇಡ್ ಸಿರ್ಲಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲು ಒಂದು ಹಿಡಿಯೋಷ್ಟು ಕಡಲೆಬೇಳೆ, 1.5 ಕಪ್ಪಷ್ಟು ಅಕ್ಕಿ, ಮತ್ತು ಒಂದು ಹಿಡಿಯಷ್ಟು ಉದ್ದಿನಬೇಳೆ, ಒಂದು ಹಿಡಿಯಷ್ಟು ಹೆಸರುಬೇಳೆ, ಒಂದು ಹಿಡಿಯಷ್ಟು ಹುರುಳಿಕಾಳು, ಅದೆಲ್ಲನೂ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಇದು ಆಯಿಲ್ ಕಂಟೆಂಟ್ ಅಷ್ಟಿರಲ್ಲ, ಅದಕ್ಕೆ ಫಸ್ಟು ನಾನು ಇಷ್ಟು ಸಾಮಗ್ರಿಗಳನ್ನ ತೊಳೆದು ಒಣಗಾಕ್ಕೊತಿದ್ದೀನಿ. ನೆಕ್ಸ್ಟು ಅದನ್ನು ಚೆನ್ನಾಗಿ ಒಣಗಿಸ್ಬೇಕು. ಒಂದು ದಿನನಾದರೂ ಬಿಡಿ, ಮನೆ ಒಳಗಡೆ ಒಣಗಿಸ್ಕೊಳ್ಳಿ. ಯಾಕಂದರೆ ಅದು ಆಚೆ ಒಣಗಿಸಿದ್ರೆ ಸ್ವಲ್ಪ ಡಸ್ಟ್ ಬರ್ಬೋದು ಅನ್ನೋ ಒಂದು ರೀಸನ್ನಿಗೆ ನಾನು ಮನೆ ಒಳಗಡೆ ಒಣಗಾಕ್ಕೊತಿದ್ದೀನಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ, ಅದು ಹಸಿ ಸ್ಮೆಲ್ ಹೋಗುತ್ತೆ ಮತ್ತು ಆಯಿಲ್ ಕಂಟೆಂಟ್ ಸ್ವಲ್ಪ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು 2 ಏಲಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದ ನಂತರ ಮಖಾನನ ಹುರ್ಕೊತಿದ್ದೀನಿ. ಮಖಾನಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಅದನ್ನು ತೆಗೆದಿಟ್ಟು ಒಂದು 5-6 ಬಾದಾಮಿ ಬೀಜನ ಹುರ್ಕೊಂಡು ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಪೌಡರಾಗಿ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅದು ಸ್ವಲ್ಪ ಗಟ್ಟಿ ಸಿಗಬಾರ್ದು ಅಂತ ಒಂದು ಸ್ವಲ್ಪ ಜರಡಿ ಮಾಡ್ಕೊಳ್ಳಿ. ಅದನ್ನು ನೀವು ಒಂದು ಟೈಟ್ ಬಾಕ್ಸ್ ಕಂಟೈನರ್ಗೆ ಹಾಕ್ಕೋಬೋದು. ನಾನು ಸ್ಟೀಲ್ಗೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಒಂದು ಗಾಜಿನ ಬಾಕ್ಸ್ಗೂ ಅದನ್ನು ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. 1.5 ಸ್ಪೂನ್ಗೆ